ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸುಮಾರು 2000 ವರ್ಷಗಳ ಹಿಂದೆ ಬೆತ್ಲೆಹೇಮ್ ಎಂಬ ಸಣ್ಣ ಪಟ್ಟಣದಲ್ಲಿ ಮರಿಯಳಿಗೆ ಯೇಸು ಕ್ರಿಸ್ತರು ಜನಿಸಿದರು. ಅವರ ಜನನವು ವಿಶ್ವದಾದ್ಯಂತ ಕೋಟ್ಯಾಂತರ ಜನರಿಗೆ ಹೊಸ ಆಶೆ, ಪ್ರೀತಿ ಮತ್ತು ಶಾಂತಿಯ ಸಂದೇಶವನ್ನು ತಂದಿತು. ಆ ಪವಿತ್ರ ರಾತ್ರಿ ಆಕಾಶದಲ್ಲಿ ಪ್ರಕಾಶಮಾನವಾದ ನಕ್ಷತ್ರವು ಹೊಳೆಯಿತು ಎಂದು ಕ್ರೈಸ್ತ ಸಂಪ್ರದಾಯ ಹೇಳುತ್ತದೆ. ಯೇಸುವಿನ ಜನನವು ಇತಿಹಾಸದ ಒಂದು ಮಹತ್ವದ ಘಟನೆಯಾಗಿ ನೆನಪಾಗುತ್ತದೆ. ಯೇಸು ಕ್ರಿಸ್ತರು ಬಾಲ್ಯದಿಂದಲೇ ಜ್ಞಾನ, ವಿನಯ ಮತ್ತು ದಯೆಯಿಂದ ಎಲ್ಲರ ಗಮನ ಸೆಳೆದಿದ್ದರು. ಅವರು ದೇವರ ವಾಕ್ಯಗಳನ್ನು ಆಲಿಸುತ್ತಾ, ಹಿರಿಯರನ್ನು ಗೌರವಿಸುತ್ತಾ ಬೆಳೆದರು. ಚಿಕ್ಕ ವಯಸ್ಸಿನಲ್ಲಿಯೇ ದೇವಾಲಯದಲ್ಲಿ ಧರ್ಮಗುರುಗಳೊಂದಿಗೆ ಚರ್ಚಿಸಿ ತಮ್ಮ ಅದ್ಭುತ ಜ್ಞಾನವನ್ನು ಪ್ರದರ್ಶಿಸಿದರು. ಅವರ ಜೀವನವು ದೇವರ ಇಚ್ಛೆಯನ್ನು ಅನುಸರಿಸುವ ಮಾದರಿಯಾಗಿತ್ತು. ಪ್ರೀತಿ, ಕರುಣೆ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಅವರು ತಮ್ಮ ಬದುಕಿನ ಮೂಲಕವೇ ಜನರಿಗೆ ಪಾಠ ಕಲಿಸಿದರು.